check this out. अरे ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಟೈರ್ ಇವಾಗ ಅಣ್ಣ ಫಿಟ್ ಮಾಡ್ತಾವ್ರೆ. ಸೊ ಅಣ್ಣ ಬಂದ್ರೆ ಬನ್ನಿ ಅಣ್ಣ ಹತ್ರ ಡೈರೆಕ್ಟ್ ಮಾತಾಡಿ. ಸೊ ಇಲ್ಲಿ ಬಂದ್ರೆ ನಿಮಗೆ ಭೈಜನ್ कितना % ಆಫ್ रहेगा? 40% ಆಫ್. 40% ಆಫ್ ಸಿಗುತ್ತೆ ನಿಮಗೆ ಎಲ್ಲ ಟೈರ್ಗೂ. ಅಸ್ಸಲಾಮಲೈಕುಮ್. ನನ್ನ ಇನ್ನೊಂದು ವಿಡಿಯೋಗೆ ನಿಮ್ಮ ಸುಸ್ವಾಗತ. ಸೊ ನಾವಿವತ್ತು ಬಂದಿರೋದು ನಮ್ಮ ಹೊಸಕೋಟೆ ಟೈರ್ಸ್ ಹತ್ರ. ಸೊ ಅಂಗಡಿ ಹೆಸರು ನನಗೆ ಇನ್ನೂ ಗೊತ್ತಿಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಂದಿದ್ದೀರಿ. ಬಟ್ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಸಿಗೋದೆಲ್ಲ ಹೊಸ ಟೈರ್ಗಳು ಬಟ್ ಕಮ್ಮಿ ರೇಟಲ್ಲಿ ಕೊಡ್ತಾಯಿದ್ದಾರೆ. ಬಟ್ ಕಾರ್ ಟೈರ್ಸ್ ಇರ್ಬೋದು, ನಿಮಗೆ 407 ಟೈರ್ಸ್ ಇರ್ಬೋದು ಎಲ್ಲ. ಸೊ ನಮ್ಮ ಸಿವಿಕಲ್ಲಿ ಚೆಕ್ಔಟ್ ಮಾಡ್ಬೋದು. ಟೈರ್ಗಳೇ ಖಾಲಿ ಆಗೋಗ್ಬಿಟ್ಟಿದೆ, ಆಲ್ಮೋಸ್ಟ್ ಏನೂ ಇಲ್ಲ. ಸೊ ಇವಾಗ ನಾವು ಟೈರ್ ನೋಡೋಕೆ ಬಂದಿದ್ದೀರಿ. ಸೊ ಬನ್ನಿ ನಿಮಗೆ ಟೈರೆಲ್ಲ ನೋಡಿಸ್ತೀರಿ. ಬಟ್ ನಮಗೆ ಸೇಮು 4 ಪ್ಯಾಟ್ರನ್ ಸಿಗ್ತಾ ಇಲ್ಲ. ಬಟ್ ರೇಟ್ ಈಸ್ ವೆರಿ ರೀಸನೇಬಲ್ ಗೈಸ್. ಸೊ ಯು ಕ್ಯಾನ್ ಚೆಕ್ ದಿಸ್ ಔಟ್. लास्ट पैटर्न हमारी भाई. ಸೊ ಬ್ಲ್ಯಾಕಲ್ಲಿ ಕಾಣಿಸ್ತಾ ಇಲ್ಲ. इसे इसको निकाल दो. साल का निकाल दो. देखो तुम कह रहे हो ना बैक ये 2 बैक को डाल दो, ये 2 फ्रंट को डाल दो. नहीं तो ये 2 बैक को डाल दो. ये 2 सामने डालो. देखो छोड़ो ये स्मूथ है. तुम्हें ग्रिप अच्छी बना के दूंगा, ऐसी बात नहीं. रुको भाईजान, मेरे फोन में लाइट ही कम आ रहा है. गाइस लाइट ही ಬರ್ತಾ ಇಲ್ಲ गाइस. ನಮ್ಮದಲ್ಲಿ ಬ್ಲ್ಯಾಕ್ ಏನು ಕಾಣಿಸ್ತಾನೆ ಇಲ್ಲ. हां भाईजान. हां सो क्या चाहिए? लाइट ही ऑन करेंगे. लाइट आएंगे तो वहां पर आता. ये 2 बैक को डाल दो. सो चेक दिस आउट. बिल्कुल इजी सा है ये आईडिया. ಸೊ ಭಯ್ಯ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನೀವು ಬಂದ್ರೆ. ಸೊ ಭಯ್ಯ ಕಾಣಿಸ್ತಾ ಇಲ್ಲ ಬಿಕಾಸ್ ಲೈಟಿಂಗ್ಲೆಲ್ಲ ಅಲ್ಲಿದೆ, ನಾವೆಲ್ಲ ಇಲ್ಲಿದ್ದೀರಿ. ऐसा सामने नहीं आता. नहीं आ रहा. ಸೊ ಗೈಸ್ ಅದು ಲೈಕ್ ಒನ್ ಟೈಪ್ 407 ಪ್ಯಾಟರ್ನ್ ಬರಲ್ಲ, ಆ ಥರ ಇದೆ. ಸೊ ಅದಕ್ಕೆ ಇಷ್ಟ ಆಗಿಲ್ಲ. ಸೊ ನಾವು ಇದೊಂದು ಪ್ಯಾಟರ್ನ್ ನೋಡಿದಿರಿ, ಇದೊಂದು ಪ್ಯಾಟರ್ನ್ ನೋಡಿದಿರಿ, ಇದೊಂದು ನೋಡಿದಿರಿ. इनको बोलते हैं ना वाटर शॉट, वो टायर है. वाटर शॉट ओके है बट देखो इतने हार्ड ग्रिप है. मैं कह रहा भाई ऑन रोडिंग ऑफ रोडिंग 100% चलाओ तुम इधर भी. नहीं ओके चला सकते हैं बट मेरा इम्पोर्टेड जल्दी खाएगा नहीं है. नहीं खाता. कितना किलोमीटर चल सकता है अंदाज में? इंशाल्लाह 40 से 50 ये मिड रेडियल है ना, मिड रेडियल है ना. ಸೊ ಗೈಸ್ ನಮ್ಮ ಅಂಗಡಿಗೂ ಕಸ್ಟಮರ್ ಬಂದ್ರೆ ನಾವು ಅಷ್ಟೇ ಹೇಳೋದು. ಬಟ್ ಡಿಪೆಂಡ್ ಆನ್ ನಮಗೆ. ಹಾಂ बट बाहर नहीं आती, ये मिड रेडियल है. नहीं ನಮ್ಮ ಹತ್ರ ಬಾರ್ ಹೋನ. ಸೊ ಗೈಸ್ ಹಾಕಿದ್ಮೇಲೆ ಆಚೆ ಬಂದಿಲ್ಲ ಅಂದ್ರೆ ಏನಕ್ಕೆ ಯೂಸ್? वो भी सेम है, वो भी सेम है. मतलब ये स्पेस बोल रहा हूं मैं. ये मिड इम्पोर्टेड टायर्स का ना ग्रिप होके चलते हैं. ओके ग्रिप मींस अभी जैसे रोड पे चल रहे हैं ना आपको, ऐसा ऐसा होके चलते हैं. चप्पल लेते हैं ये टायर सबसे इम्पोर्टेंट. मतलब वही रेडियल वाला जो परफॉर्मेंस टर्न मारेंगे अभी सडन में तो वो कंज्यूम कर लेगा पूरा प्रेशर जितना पड़ता है. बिल्कुल बिल्कुल जितना प्रेशर होगा ऐसे करेगा. ये आदमी को बटेरेंगे वो सोचता है ना, तो बाजू वाला आदमी को मैं काम को रख लेते हैं, काम को रख लेते हैं. वहाँ सास काम को फिर हाँ से. अरे भाई ऐसे परफॉर्मेंस के बंदे मिल जाए हमें तो एक घाव इधर से नहीं जाने का, कसम खुदा की. लगा रही पेस्ट आदमी को पेस्ट लगा ಚೆಕ್ಔಟ್ ಕರೋ तुम्हें. ಸೊ ಗೈಸ್ ನಮಗೆ ಇಲ್ಲಿ ಮ್ಯಾಗ್ವಿಲ್ಲು ನೋಡಿದ್ರಿ ನಾವು. ಸೊ ಇದು ಬಂದ್ಬಿಟ್ಟು ಸೇಲ್ ಆಗಿದೆ ಬಟ್ ಇದು 17 ಸೈಜು. ಸೊ ನಮ್ಗೆ ಇದು ಇಷ್ಟ ಆಗಿಲ್ಲ ಆ್ಯಕ್ಚುಲಿ ಬಿಕಾಸ್ ತುಂಬ ಹಾರ್ಡಾಗಿ ಹೋಗುತ್ತೆ. ಪ್ಲಸ್ ಒಂದು ಸಿವಿಕ್ ಸೆಟ್ಟು ಆಗಲ್ಲ ಬಿಕಾಸ್ ನಮ್ಮ ಕಲರ್ ಬೇರೆದಿದೆ, ಅದು ಬೇರೆದಿದೆ. ಆ್ಯಂಡ್ ಹಿಯರ್ ಯು ಕ್ಯಾನ್ ಚೆಕ್ ದಿಸ್ ಔಟ್. ಏನು ಗುರು ಟೈರ್ ಸೈಜುಗಳು ನಾನೇ ನೋಡಿ ಸೈಕಾಗ್ತಾ ಇದ್ದೀನಿ. ಇದು ಸಿವಿಕ್ ಆಗೋಗುತ್ತೆ ಅಂತೆ ಬಟ್ 17 ಮ್ಯಾಗ್ವಿಲ್ ಇರಬೇಕಂತೆ. ಆ್ಯಂಡ್ ಯು ಕ್ಯಾನ್ ಚೆಕ್ ದಿಸ್ ಔಟ್. ಎಲ್ಲ ಟೈಪ್ ಟೈರ್ಸ್ ನಿಮಗೆ ಕಾಣಿಸ್ತಾ ಇದೆ. ಸೊ ನಮಗೆ 205ಅಲ್ಲಿ ತುಂಬ ಪ್ಯಾಟ್ರನ್ಸ್ ಇದೆ ಗೈಸ್. 205, 65, 16ಅಲ್ಲಿ ತುಂಬ ಪ್ಯಾಟ್ರನ್ಸ್ ಇದೆ. ಬಟ್ ನಾವು ಅದಕ್ಕೆ ಹೋಗ್ತಾ ಇಲ್ಲ. ನಮಗೆ ಸ್ವಲ್ಪ ಆರ್ಡಿನರಿ ಥರ ಸ್ವಲ್ಪ ಗಾಡಿ ಹೆವಿ ಕಾಣಿಸ್ಬೇಕಂತ ನಾವು ಸ್ವಲ್ಪ ಬೇರೆದಕ್ಕೆ ಹೋಗ್ತಾ ಇದ್ರಿ ಪ್ಯಾಟ್ರನ್ಗೆ. ಆ್ಯಂಡ್ ಜಸ್ಟ್ ನೋಡೋಣ ನಮ್ದು ಯಾವ್ದು ಇಷ್ಟ ಆಗ್ತಾಯಿದೆ ಏನು ಅಂತ. ನೋಡ್ಮೇಲೆ ನೋಡೋಣ ಟೈರ್ಗೆ ನಿಮಗೆ ನೋಡಿಸ್ತೀನಿ. ಸೊ ಬ್ಲಾಗ್ ತುಂಬ ಲೆಂತ್ ಹಿಡಿಯೋದು ಬೇಡ, ಆದಷ್ಟು ಶಾರ್ಟಲ್ಲಿ ಆ್ಯಂಡ್ ಸ್ಮೂತಲ್ಲಿ ನಿಮಗೆ ನೋಡ್ಸೋಣ. ಚೇಂಜ್ ಎಲ್ಲ ಮಾಡ್ತಾರೆ. ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಟೈರ್ ಇವಾಗ ಅಣ್ಣ ಫಿಟ್ ಮಾಡ್ತಾವ್ರೆ. ಸೊ
ಸೊ ಅಣ್ಣ ಬಂದರೆ ये पानी नहीं ಬನ್ನಿ ಅಣ್ಣ ಹತ್ರ ಡೈರೆಕ್ಟ್ ಮಾತಾಡಿ. ये कहाँ से पड़ रहा था ना भैया बारिश पड़ रहा है क्या? हमारे ऊपर कहीं उल्टा पानी पड़ रहा है. हाँ वो मेरे खुद भी समझ में नहीं आ रहा। सुसु की कोई कर देता है क्या? अरे थोड़ा सा खुला है। ಸೊ ಗೈಸ್ ನಮ್ಮ ಟೈರ್ ಇವಾಗ ಹಾಕಿ ಚೆಕ್ ಮಾಡ್ತೀರಿ ನಮ್ಮ ಕಾರ್ಗೆ ಯಾವುದು ಸೆಟ್ ಆಗುತ್ತೆ फॉलो करेंगे ಅದನ್ನ ನಾವು ಅಪ್ಲೋಡ್ ಮಾಡಬೇಕು, ನೋಡಿಕೊಂಡು ಅಪ್ಡೇಟ್ ಮಾಡಿ ಆಗಿಬಿಡ್ಬೇಕು. इंस्टाग्राम है भाईजान, हमारा यूट्यूब है, बट कन्नड़ा में ज़्यादा होता है, हिंदी में कभी कभार होता है, क्योंकि हमारा इधर रहना है तो हमारे को. So guys, ಲೈಕ್ ನಾವೆಲ್ಲ ತುಂಬ ಕಷ್ಟ ಬಿದ್ರಿ, ಬಟ್ ನನ್ನ ಗಾಡಿ ಹೆಸರು ಇನ್ನೂ ಮಾಡ್ಕೊಂಡಿಲ್ಲ. ಸೊ ನಮ್ಗೆ ಯಾರು ಸೇಲ್ ಮಾಡಿದ್ದಾರೆ ಬ್ರೋ ತುಂಬ ಟೆನ್ಷನಲ್ಲಿದ್ದರು. ಬ್ರೋ ಟೆನ್ಷನ್ ತೊಗೊಬೇಡಿ, ನಾನು ಸ್ವಲ್ಪ ಟೈಮ್ ಸಿಗಲಿ, ಬಿಕಾಸ್ ಅದ್ರದ್ದು CC ಎಲ್ಲ ತೊಗೊಂಬಂದು ಮಾಡಿಸ್ಬೇಕು ಕಾರ್ಗೆ. ಬಟ್ ನಮ್ಗೆ ಇವಾಗ ಅಷ್ಟೊಂದು ಟೈಮ್ ಇಲ್ಲ ಅಲ್ಲಿ ಹೋಗಿ ಮಾಡ್ಸೋಕ್ಕೆ, ಸೊ ಬೇಗ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಸೊ ಬನ್ನಿ ಇವಾಗ ನೋಡೋಣ ನಮ್ಮ ಕಾರ್ಗೆ ಟೈರ್ ಫಿಟ್ ಆಗಿದ್ಮೇಲೆ ಯಾವ ಟೈರ್ ಸೆಟ್ ಆಗ್ತಾ ಇದೆ ಏನು ಅಂತ ಅದನ್ನ ನೋಡಿಕೊಂಡು ಮಾಡ್ಕೊಳೋಣ. ಫೈನಲಿ ನಮಗೆ ಸಿಕ್ಬಿಡ್ತು 4 ಟೈರು. ಇವ್ರು ಯಜಮಾನ್ ಕೆಲಸ ಮಾಡಿ. ಸೊ ಇಲ್ಲಿ ಬಂದರೆ ನಿಮಗೆ ಭೈಜನ್ ಕಿतना % ಆಫ್ रहेगा? 40% ऑफ. 40% ಆಫ್ ಸಿಗುತ್ತೆ ನಿಮಗೆ ಎಲ್ಲ ಟೈರ್ಗೂ ಎಲ್ಲ ಸೇರಿ. ಸೊ ನಮಗೆ ಇವಾಗ ಫ್ರಂಟ್ ಬಟನ್ ಇದು ಬಂದ್ಬಿಟ್ಟು ಬ್ಯಾಕ್ ಬಟನ್ನು 95% ಬಟನ್, ಫುಲ್ ಬಟನ್ ಗ್ರಿಪ್. 95 100 ಅನ್ಕೊಬೋದು, ಬಟ್ ಬ್ರೋ ಹೇಳ್ತಾ ಇದ್ದಾರೆ 95% ಗ್ರಿಪ್ ಇದೆ. ಕಟಿಂಗ್ ನಿಯರ್ ರಿಬೈಲ್. ಸೊ ನೋ ಕಟಿಂಗ್ ನೋ ರಿಬಿಲ್ಡ್ ಗೈಸ್, ಭಯ್ಯ ಕ್ಲಿಯರ್ ಮಾಡ್ತಾವ್ರೆ ಇದನ್ನು. ಒರಿಜಿನಲ್ ಹೆಂಗಿರುತ್ತೆ ಟೈರು ಅದೇ ಥರ. ಸೊ ನಮಗೆ ಮಾತ್ರ ವಾರಂಟಿ ಕೊಡ್ತಾ ಇದ್ದಾರೆ, ಏನಕ್ಕಂದರೆ ಏನನ್ನ ಫಾಲ್ಟ್ ಆದರೆ ನಾವಿದ್ದೀರಿ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ ಭಯ್ಯ. ಸೊ ಚೆಕ್ಔಟ್ ಮಾಡ್ಬೋದು. ಸೊ ಒಂದು ಫಿಟ್ ಆಗಿದೆ, ಅದನ್ನು ನಿಮಗೆ ನೋಡ್ಸ್ಕೊಡೋಣ. ಸೊ ಈ ಥರ ಲುಕ್ ಬರ್ತಾ ಇದೆ ನಮ್ಮ ಕಾರಿಗೆ. ಚೆಕ್ ದಿಸ್ ಔಟ್. ಸೊ ಇದನ್ನು ಇಷ್ಟಪಟ್ಟಿದ್ದೀರಿ. ಟೈರ್ ಮಾತ್ರ ಸೈಕಿಗಿದೆ, ಬಟ್ ಏನೂ ಪ್ರಾಬ್ಲಮ್ ಬರೋಲ್ಲ ಗೈಸ್. ಇವಾಗ ಲಾಂಗ್ ಎಲ್ಲಾದ್ರೂ ಹೋಗ್ಬೇಕಂದ್ರೆ ತೊಂದರೆ ಅಲ್ಲ. ಪ್ಲಸ್ ನಮಗೆ ಸಿವಿಕಲ್ಲಿ ಸಸ್ಪೆನ್ಷನ್ ತುಂಬ ಬೇಗ ಕೆಲಸ ಬರುತ್ತೆ. ಸೊ ಟೈರ್ ಪ್ರೈಸಲ್ಲಿ ನಿಮಗೆ ಲೈಕ್ ನಾನು ಟೈರ್ 4 ಪ್ರೈಸಲ್ಲಿ ಶಾಕ್ ಅಬ್ಸರ್ವ್ 1 ಬರೋದು ಇದಕ್ಕೆ. ಸೊ ಅದರಿಂದ ಟೈರೇ ಬೆಸ್ಟ್ ಅಲ್ಲ, ಜಸ್ಟ್ ಟೈರ್ ಚೇಂಜ್ ಮಾಡೋದಾಯಿತು. ಸೊ ಯು ಕ್ಯಾನ್ ಚೆಕ್ ದಿಸ್ ಔಟ್ ಗ್ರೋ, ಮಂಡ ಹೋಗಿದೆ. ಆ್ಯಂಡ್ ಇದರಿಂದ ನಮಗೆ ಶಾಕ್ ಅಬ್ಸರ್ವ್ಗೆ ಏನಿದೆ ಅದು ಲೈಕ್ ಎಫೆಕ್ಟ್ ಬೀಳುತ್ತೆ. ಸೊ ನಮಗೆ ಲಾಸ್ಟ್ ನೈಟ್ ಒಂದ್ಕಿಂತ ನಾವು ರೈಡಿಗೆ ಹೋದಾಗ ಇದು ಹೊಡೆದೋಗಿತ್ತು. ಸೊ ಇದನ್ನು ನಾವು 85 ಹಾಕ್ಸಿದ್ವಿ. ಸೊ ಕಾರ್ ನಾನು ನೋಡಿ ಎತ್ತಿಲ್ಲ. ಸೊ ಡ್ಯಾಮೇಜ್ಗಳು ನೋಡಿ ಹೆಂಗಿದೆ. ಸೊ ಇದು ನಮ್ಮ ಕಾರ್ತಿಕ್ ಬ್ರೋ ಅವ್ರಿಗೆ ಯಾರೋ ಹಿಂದೆಯಿಂದ ಬಂದು ಗುದ್ದಿದ್ದು. ಸೊ ಅದು ಫುಲ್ ಗಲೀಜು, ಮನೆ ಹತ್ರ ಕವರು ಆಗ್ತಾಯಿಲ್ಲ ನಾನು. ಇನ್ನು ಚೆಕ್ ದಿಸ್ ಔಟ್. ಆ್ಯಂಡ್ ಇದನ್ನು ನಾನು ರೆಡಿ ಮಾಡಿಸ್ಬೇಕು ಅಂದ್ಕೊಂಡೇ ಇದ್ದೀನಿ, ಬಟ್ ನನಗೆ ಸ್ವಲ್ಪ ಟೈಮ್ ಬೇಕು. ಯಾಕಂದರೆ ನಾನು ಯೂಟ್ಯೂಬಲ್ಲಿ ಇನ್ನೂ ತುಂಬ ಮೇಲೆ ಹೋಗಿದ್ಮೇಲೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಅಂಗಡಿ ಶಾಪೇ ಬೇರೆದಿದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಿಟ್ಟಿಂಗ್ ಎಲ್ಲ ಆಗಿದ್ಮೇಲೆ ನಿಮ್ಗೆ ನೋಡ್ತೀರಿ ಯಾವ ಥರ ಫಿಟ್ ಆಗಿದೆ, ಹೆಂಗಿದೆ ಏನೋ ಅಂತ. ಸೊ ಗಾಯ್ಸ್ ಇವಾಗ ನಮ್ಮ ಟೈರು ಒಂದು ಬೇರೆ ಥರ ಫಿಟ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಆ್ಯಂಡ್ ಫೈರ್. ಹೊಡಿತಾರೆ ನೋಡಿ ಭೈಜಾನ್, हम लोग सेफ रहेंगे ना? अरे सब सेफ है केजरीवाल. ಸೊ ಗೈಸ್ ಇದು ಪೆಟ್ರೋಲು ಹಾಕಿದ್ರು. ಚೆಕ್ ದಿಸ್ ಔಟ್. ಚೆಕ್ಔಟ್ ಮಾಡ್ಬೋದು. ನಮ್ಮ ಇನ್ನೊಂದು ವೀಲು ಫಿಟ್ ಆಯಿತು. ಆ್ಯಂಡ್ ದಿಸ್ ಇಸ್ ದಿ ಫಿಟ್ಟಿಂಗ್. हाँ ऐसे ही बता दो, पेट्रोल डाल के वो हो गया. ಪೆಟ್ರೋಲ್ ಮಾಡಿದ್ರು ಆಗೋಯ್ತು ಅಷ್ಟೇ ಹೇಳೋದು. ಇವರಿಬ್ರು ನೋಡಿ, ಅವನಂತೂ ಫುಲ್ ಫ್ರೀ ಇವತ್ತು. ಬಟರ್ಫ್ಲೈ ಅವನು, ಯಾಕಂದರೆ ಬಟರ್ಫ್ಲೈಗೆ ಒಂದು ಹಗ್ಗ ಕಟ್ಬಿಟ್ರೆ ಹಿಂಗಿರ್ತಾನೆ ಆ ಥರ. ಇವಾಗ ಓಡೋಕ್ಕಾಗಲ್ಲ, ಇವಾಗ ಓಡ್ಬೋದು ಅವನು. ಫ್ರೀ ಮೇಡ್. ಮೋಟ್ರ್ ಆನ್ ಮಾಡೋರೆ, ಸೌಂಡ್ ಕೇಳಿಸಲ್ಲ. ಒಂದು 5 ನಿಮಿಷ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಒಂದೊಂದು ಟೈರ್ ಅವರು ನೀರೆಲ್ಲ ಹಾಕಿ ಚೆಕ್ ಮಾಡಿ ಫಿಟ್ ಮಾಡ್ತಾವ್ರೆ. ಸೊ 2 ಟೈರ್ ಫಿಟ್ ಆಗಿದೆ. ನನಗಂತೂ ಸೈಕ್ ಕಾಣಿಸ್ತಾ ಇದೆ. ಸೊ ನಿಮ್ಮ ರಿವ್ಯೂ ನೀವು ಹಾಕಿ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಬಿಟ್ಟಿದ್ದೀನಿ. ಸೊ ಅದರಿಂದ ಯಾರನ್ನ ಬರ್ತಾ ಇದ್ದೀರಾ ಅಂದರೆ ಹೇಳಿ, ಅವ್ರು ಪಕ್ಕ ಡಿಸ್ಕೌಂಟ್ ಕೊಟ್ಟೇ ಕೊಡ್ತಾರೆ. ಸೊ ನನಗೆ ಇದರಲ್ಲಿ ಏನೋ ಕಮಿಷನ್ ಬೇಡ, ಏನೂ ಬೇಡ ಗೈಸ್, ನಾನು ಸುಮ್ಮನೆ ಮಾಡಿದ್ದು. ಆ್ಯಂಡ್ ಚೆಕ್ಔಟ್ ಮಾಡ್ಬೋದು. ಇನ್ನೊಂದು ಟೈರ್ ಫಿಟ್ ಆಗ್ತಾ ಇದೆ ಅಲ್ಲಿ.
ರಿಮೂವ್ ಮಾಡ್ತಾ ಇದ್ದಾರೆ. ಸೊ ಫ್ರಂಟ್ ಟೈರು ಇನ್ನೊಂದು ಫಿಟ್ಟಿಂಗ್ ಆಯಿತು. ಸೊ ಚೆಕ್ಔಟ್ ಮಾಡ್ಬೋದು. ಸೊ ಒಂದೇನಂದರೆ ನಮಗೆಲ್ಲ ಸೇಮ್ ಕಂಪನಿ ಸಿಕ್ಕಿಲ್ಲ, 4 ಟೈರ್ ಬೇರೆ ಬೇರೆ ಕಂಪನಿ ಸಿಕ್ಕಿದೆ. ಆ್ಯಂಡ್ ಟೈರ್ ಸ್ಟಾಕ್ ಚೆಕ್ ಮಾಡ್ಬೋದು. ಆಚೆ ಇಕ್ಕವ್ರೆ, ಒಳಗಡೆ ಇಕ್ಕವ್ರೆ. ನಿಮಗೆ 13, 12 ಯಾವ ಸೈಜ್ ಬೇಕು ಎಲ್ಲ ಸೈಜ್ ಸಿಗುತ್ತೆ ಗೈಸ್. ಆ ಥರ ಇದೆ ಅಂಗಡಿ. ನನಗಂತೂ ಇಷ್ಟ ಆಯಿತು ಗೈಸ್. ನೀವು ಯಾರನ್ನ ಬರೋಂಗಿದ್ರೆ ಬನ್ನಿ, ಡಿಸ್ಕೌಂಟ್ ಹಾಕಿ ಕೊಡ್ತಾರೆ ಕರೆಕ್ಟಿಗೆ. ಆ್ಯಂಡ್ ಚೆಕ್ಔಟ್ ಮಾಡ್ಬೋದು. ನಾನು ಇನ್ನೊಂದು ಟೈರ್ ಫಿಟ್ ಆಗ್ತಾಯಿದೆ. ಸೊ ಇವ್ರ ಹತ್ರ ಟೈಮಿಂಗ್ ಏನಿಲ್ಲ, 11 ಗಂಟೆ ಆಗ್ತಾಯಿದೆ ನಮ್ಮದು, ಬಟ್ ಇನ್ನೂ ಫಿಟ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಎಲ್ಲ 4 ಟೈರ್ ಫಿಟ್ ಆಗಿದ್ಮೇಲೆ ನಮ್ಮ ಕಾರ್ ಹೆಂಗಿದೆ ಅಂತ ಒಂದು ಶಾರ್ಟ್ ವಿಡಿಯೋ ಮಾಡಿ ನೋಡ್ತೀನಿ. ಸೊ ಗೈಸ್ ಫೈನಲಿ ನಮ್ಮ ಸಿವಿಕ್ ಟೈರ್ ಎಲ್ಲ ಫಿಟ್ ಆಗಿದ್ದಾಯಿತು. ಸೊ ಚೆಕ್ಔಟ್ ಮಾಡ್ಬೋದು. ಲುಕ್ ಮಾತ್ರ ಸೈಕಿದೆ ಗೈಸ್. ಕ್ಯಾಮ್ರಾಮ್ಯಾನ್ ಫೋಕಸ್ ಒಂದು ಟೈರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇತ್ತು ಗಾಡಿ ನಮ್ಮದು ಟೈರ್ಗಳ ಫಾಲ್ಟಿಂದ. ಇವಾಗ ಲೆವೆಲ್ಗಿದೆ ಗಾಡಿ. ಸಸ್ಪೆನ್ಸಲ್ಲಿ ಸ್ವಲ್ಪ ಸೌಂಡ್ಗಳು ಬರ್ತಾ ಇತ್ತು, ಅದೆಲ್ಲ ಕ್ಲಿಯರ್ ಆಯಿತು. ಏನಕ್ಕಂದರೆ ಟೈರ್ ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ ಇತ್ತು ಅದರಿಂದ. ಸೊ ನಮ್ಮ ಇವತ್ತು ನಿಮಗೆ ಬ್ಲಾಗ್ ಹೆಂಗಾಯಿತು, ಏನು ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ಗೈಸ್. ಸೊ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಸೊ ಯಾರಾದರೂ ಹೇಳಿ, ಸಪೋರ್ಟ್ ಮಾಡೋಕ್ಕೆ ಹೇಳಬೇಕು. ಸಪೋರ್ಟ್ ಮಾಡಿ ಗೈಸ್. ನಾವು ಅದನ್ನು ಹೇಳ್ಬೇಕಾ, ನೀವು ಮಾಡ್ತೀರಾ ನನಗೆ ಗೊತ್ತು. ಸೊ ಇಷ್ಟೆಲ್ಲ ಇತ್ತು ನಮ್ಮ ಕಾರ್ದು. ಇವಾಗ ಫಾಲ್ಟ್ ಎಲ್ಲ ಕ್ಲಿಯರ್ ಆಯಿತು. ಯಾರನ್ನ ಟೈರ್ ಹಾಕ್ತಾ ಇದ್ದೀರಾ ಅಂದರೆ ಬಂದು ಹಾಕ್ಸ್ಕೊಡಿ, ಪಕ್ಕ ಡಿಸ್ಕೌಂಟ್ ಕೊಟ್ಟೇ ಕೊಡ್ತಾರೆ. ಸೊ ಬನ್ನಿ ಗೈಸ್, ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಆಫೀಸ್